ಶುಭೋದಯ ಮಕ್ಕಳೇ. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಶಿವಕುಮಾರ್. ನಾನು ಇಲ್ಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೆ. ಇಲ್ಲಿ ವಿಜಯ ಸ್ಕೂಲ್ ಇದೆಯಲ್ಲ, ನಾನು ಅದೇ ಸ್ಕೂಲಲ್ಲೇ ಓದಿ. ಎಲ್ಲ ಬೆಳಿಗ್ಗೆ ಊಟ ಮಾಡಿದ್ರ, ಎನರ್ಜಿ ಇದೆಯಾ? ಓಕೆ, ವೆರಿ ಗುಡ್ ವೆರಿ ಗುಡ್. ಈಗ ನೀವು ರಾತ್ರಿ ಹೊತ್ತು ಆಕಾಶ ನೋಡಿದ್ದೀರಾ? ಏನು ಕಾಣುತ್ತೆ ಆಕಾಶದಲ್ಲಿ? ನಕ್ಷತ್ರ. ಯಾವಾಗ ಯೋಚನೆ ಮಾಡಿದ್ದೀರಾ ಸ್ಟಾರ್ಸ್ ಏಕೆ ಬೆಳೆಯುತ್ತೆ ಅಂತ? ಇದು ಚಂದ್ರ ಇರುತ್ತಲ್ಲ, ದಿನ ಒಂದೊಂದು ಶೇಪ್ ಕಾಣುತ್ತಲ್ಲ ಚಂದ್ರ. ಏಕೆ ಕಾಣುತ್ತೆ? ಏನಕ್ಕೆ ಆ ಥರ ಶೇಪ್ ಚೇಂಜ್ ಆಗುತ್ತೆ? ಯಾಕೆ ಬೀಳಲ್ಲ ಚಂದ್ರ? ಮೇಲಿರುತ್ತೆ, ಕೆಳಗೆ ಬೀಳಲ್ಲ? ಗ್ರಾವಿಟಿ ಪವರ್ ಇರುತ್ತೆ ಅದಕ್ಕೆ. ಬೆಳಿಗ್ಗೆ ಹೊತ್ತು ನೋಡ್ತೀರಲ್ಲ, ಬೆಳಿಗ್ಗೆ ಹೊತ್ತು ಆಕಾಶ ನೀಲಿ ಆಗಿರುತ್ತೆ. ಯೋಚನೆ ಮಾಡಿದ್ದೀರಾ? ತಿಳ್ಕೋಬೇಕು ಅನ್ನೋದು ಕುತೂಹಲ ಅಂತಾರಲ್ಲ, ಕ್ಯೂರಿಯಾಸಿಟಿ ಇದ್ದಾಗಲೇ ತಿಳ್ಕೋಬೇಕು ಅಂತ ನಿಮಗೆ ಯೋಚನೆ ಬರುತ್ತೆ. ತಿಳ್ಕೊಂಡಾಗ ನಿಮಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ ಅಲ್ವಾ? ಐನ್ಸ್ಟೈನ್ ಯಾರು? ಐನ್ಸ್ಟೈನ್ ಸೈಂಟಿಸ್ಟ್ ಅಲ್ವಾ? ಅವ್ರು ಹೇಳ್ತಾರೆ, ಅವ್ರಿಗೆ ಏನು ಪ್ರತಿಭೆ ಏನು ಇಲ್ವಂತೆ, ಅವ್ರಿಗಿರೋದು ಒಂದೇ ಪ್ರತಿಭೆ ಅಂತೆ, ಅದು ಕ್ಯೂರಿಯಾಸಿಟಿ. ಪ್ಯಾಷನೇಟ್ ಅಂತಾರಲ್ಲ, ಅಂದರೆ ಏನಾದರೂ ಒಂದು ಪ್ರಶ್ನೆ ಬಂತು ಅಂದರೆ ಅದು ಏನು ಅಂತ ತಿಳ್ಕೊಳ್ಳೋರ್ಗು ಅವ್ರು ನಿದ್ದೆ ಬರ್ತಿರ್ಲಿಲ್ಲ. ಆ ಥರ ಕ್ಯೂರಿಯಾಸಿಟಿ ಅವರು ಅಲ್ವಾ? ನ್ಯೂಟನ್ ಗೊತ್ತಲ್ಲ ನಿಮಗೆ? ಒಂದು ಆ್ಯಪಲ್ ಅವ್ರ ತಲೆ ಮೇಲೆ ಬಿಟ್ಟು, ಆ್ಯಪಲ್ ಬಿದ್ದರೆ ಏನು ಮಾಡ್ತೀವಿ? ನಾವೇನು ಮಾಡ್ತೀವಿ? ಕಟ್ ಮಾಡ್ಕೊಂಡು ತಿಂತೀವಿ. ಆದರೆ ಅವ್ರೇನು ಮಾಡಿದ್ರು? ಮೇಲಗಡೆಯಿಂದ ಹೆಂಗೆ ಬಿತ್ತು ಕೆಳಗೆ? ಯಾಕೆ ಬಿತ್ತು? ಅದೆಲ್ಲ ಕಂಡಿಡಿದು ಅವರು ಎಷ್ಟು ಏನಂತಾರೆ, ಗುರುತ್ವಾಕರ್ಷಣೆ ಅಂತಾರಲ್ಲ, ಗ್ರಾವಿಟಿ. ಕನ್ನಡದಲ್ಲಿ ಏನಂತಾರೆ? ನಿಮಗೆ ಕನ್ನಡ ಇಂಗ್ಲೀಷ್ ಎರಡು ಬರುತ್ತಾ? ಅದು ಹೇಗೆ ಬರುತ್ತೆ, ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂತೆಲ್ಲ ಅವರು ಆ ಒಂದು ಕುತೂಹಲ ಬಂದಮೇಲೆ ಅವ್ರು ಫುಲ್ಲು ಕಂಡುಹಿಡಿಯೋ ತನಕ ಬಿಡಲಿಲ್ಲ ಅವರು ಅಲ್ವಾ? ಲಾಸ್ ಆಫ್ ಮೋಷನ್ ಅಂತಾರಲ್ಲ, ಅದೆಲ್ಲ ಅವ್ರಿಗೆ ಇದನ್ನೇ ಕುತೂಹಲದಿಂದನೇ ಅವರು ಕಲ್ತರು ಅಲ್ವಾ? ಸೊ ಈಗ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಬಂದಿರೋದು ಸ್ವಲ್ಪ ಆಸ್ಟ್ರಾನಮಿ ಅನ್ನೋ ವಿಷಯದ ಮೇಲೆ ಕ್ಯೂರಿಯಾಸಿಟಿ ಬೆಳೆಸ್ಕೊಂಡ್ರೆ ನಿಮಗೆ ಅದು ಈ ಕುತೂಹಲ ಇದೆಯಲ್ಲ, ಅದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅಸ್ಟ್ರಾನಮಿ ಅಂದ್ರೆ ಏನು? ಈ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡದಲ್ಲಿ ಏನೇನು ನೋಡ್ತೀರಾ ನೀವು? ಬ್ರಹ್ಮಾಂಡ ಕಾಸ್ಮೋಸಲ್ಲಿ ಏನೇನು ನೋಡ್ತೀರಾ ನೀವು? ನಕ್ಷತ್ರ ನೋಡ್ತೀರಾ? ಚಂದ್ರ ನೋಡ್ತೀರಾ? ನೋಡ್ತೀರಾ? ಇವೆಲ್ಲ ಎಲ್ಲಿಂದ ಬಂತು? ಹೇಗೆ ಫಾರ್ಮ್ ಆಯ್ತು ಇವೆಲ್ಲ? ಸರ್ ದೇವರು ಕೊಟ್ಟಿರೋದು. ಹೆಂಗೆ ಫಾರ್ಮ್ ಆಯ್ತು? ಇದ್ರ ಬಗ್ಗೆ ತಿಳ್ಕೊಳ್ಳೋದನ್ನೇ ಅಸ್ಟ್ರಾನಮಿ ಅಂತ ಹೇಳ್ತಾರೆ. ನೀವು ಅಸ್ಟ್ರಾನಮಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಮಾಡಿದ್ರೆ ನಿಮಗೆ ಸೈನ್ಸ್ನಲ್ಲಿ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಅಲ್ವಾ? ಅಷ್ಟು ಫ್ಯಾಸಿನೇಟಿಂಗ್ ಇರುತ್ತೆ ಅಸ್ಟ್ರಾನಮಿ. ಅದ್ರ ಬಗ್ಗೆ ಒಂದೊಂದು ತಿಳ್ಕೊಳ್ತಾ ಹೋದರೆ ನಿಮಗೆ ಸೈನ್ಸ್ ಮೇಲೆ ಕುತೂಹಲ ಹೆಚ್ಚುತ್ತೆ. ಆಗ ನಿಮಗೆ ಸೈನ್ಸ್ ಓದಿ ಅಂತ ಯಾರು ಹೇಳಬೇಕಾಗಿಲ್ಲ, ಆಟೋಮೆಟಿಕ್ ಇದೊಂದು ಕಾಳಿಂಚು ಅಂತಾರಲ್ಲ ಆ ಥರ. ಇದು ನೀವು ಒಂದು ಸರಿ ಅದು ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಅಂದರೆ ಹಂಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ, ನಿಮ್ಮ ನಾಲೆಜು ಹಂಗೆ ಬೆಳೀತಾ ಇರುತ್ತೆ. ಸ್ಟಾರ್ ಅಂದ್ರೆ ಏನು? ರಾತ್ರಿ ನೋಡಿದ್ದೀರಾ?
ಚೆಂಡು. ಬೆಂಕಿಯ ಚೆಂಡು ಅಂದರೆ ಅಷ್ಟೇ ಗೊತ್ತಾಗುತ್ತೆ. ಇಂಗ್ಲೀಷಲ್ಲಿ ಒಂದು ದೊಡ್ಡ ಬೆಂಕಿಯ ಚೆಂಡು. ಅದರಲ್ಲಿ ಯಾವಾಗಲೂ ಊರ್ಜೆ ಉತ್ಪನ್ನ ಆಗ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಕೆಮಿಕಲ್ ರಿಯಾಕ್ಷನ್ ಏನಂತ ಕನ್ನಡದಲ್ಲಿ ರಾಸಾಯನಿಕ ಕ್ರಿಯೆ ಒಳಗಡೆ ನಡೀತಾ ಇರ್ತದೆ. ಅದರಲ್ಲಿ ಉಷ್ಣಾಂಶ, ಬೆಳಕು ಮತ್ತು ಊರ್ಜೆ ಮತ್ತು ಇದು ಉತ್ಪತ್ತಿ ಆಗ್ತಾನೆ ಇರ್ತದೆ. ಪ್ರತಿ ನಿಮಿಷ ಆಗ್ತಾನೆ ಇರ್ತದೆ ಅಲ್ವಾ. ನಮಗೆ ಎಲ್ಲರಿಗಿಂತ ಹತ್ತಿರ ಇರೋ ಸ್ಟಾರ್ ನಕ್ಷತ್ರ ಯಾವುದು? ಸನ್ ಅಲ್ವಾ. ಸನ್ನು ಒಂದು ನಕ್ಷತ್ರ ಅಲ್ವಾ. ಸನ್ನು ಒಂದು ನಕ್ಷತ್ರನೇ. ಅದು ನಮಗೆ 150 ಶತಕೋಟಿ ಮೈಲಿ ದೂರದಲ್ಲಿದೆ. ಹಾಂ, ಅಂದರೆ 150 ಬಿಲಿಯನ್ ಕಿಲೋಮೀಟರ್. ಬಿಲಿಯನ್ ಅಂದರೆ ಎಷ್ಟು? ಶತಕೋಟಿ. 150 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಇದೆ. ಅದು ಲೆಕ್ಕ ಹಾಕಿದ್ರೆ ಹತ್ತಿರನೇ ನಮಗೆ. ಅದಕ್ಕೆ ನಮಗೆ ಸೂರ್ಯನ ಶಾಖ ತಾಕತ್ತೆ. ಅದಕ್ಕೆ ಭೂಮಿ ಬಂದು ಇಲ್ಲಾಂದರೆ ಫ್ರೋಜನ್ ಆಗೋಗಿರೋದು, ಭೂಮಿ ಮಂಜು ಆಗೋಗಿರೋದು ಇಷ್ಟೊತ್ತಿಗೆ ಅಲ್ವಾ. ಆ ಸೂರ್ಯ ನಮಗೆ ಹತ್ತಿರ ಇರೋದ್ರಿಂದನೇ ಭೂಮಿ ಮೇಲೆ ನಮಗೆ ಬಿಸಿಲು ಸಿಗುತ್ತೆ. ಅದರಿಂದ ಲೈಫ್ ಇದೆ ಅಲ್ವಾ. ಆದರೆ ನಮ್ಮ ಸೂರ್ಯ ಇದನ್ನಲ್ಲ, ಬ್ರಹ್ಮಾಂಡದಲ್ಲಿ ಆವರೇಜ್ ಸ್ಟಾರ್ ಇದೆ. ಇದು ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಆವರೇಜ್ ಸ್ಟಾರ್ ಇದೆ ಆಯಿತಾ. ಇದನ್ನ ಯೆಲ್ಲೋ ಡ್ವಾರ್ಫ್ ಅಂತಾರೆ. ನಮ್ಮ ಸೂರ್ಯ ಯಾವ ಕಲರ್ ಇದೆ? ಯೆಲ್ಲೋ ಡ್ವಾರ್ಫ್ ಅಂತ. ಆದರೆ ಬ್ರಹ್ಮಾಂಡದಲ್ಲಿ ಸ್ಟಾರ್ಸ್ ಇದಾವಲ್ಲ, ಅದರಲ್ಲಿ ಸೂರ್ಯ ಬಂದು ಯೆಲ್ಲೋ ಡ್ವಾರ್ಫ್ ಅಂತ. ಸ್ವಲ್ಪ ಚಿಕ್ಕ ಸೈಜ್ ಆಗಿರೋ ಸ್ಟಾರ್. ಅದರ ಉಷ್ಣಾಂಶ ಏನಿರುತ್ತೆ 5000 ಡಿಗ್ರಿ ಇರುತ್ತೆ ಸೂರ್ಯನ ಉಷ್ಣಾಂಶ. ಸೂರ್ಯನಿಗಿಂತ ಚಿಕ್ಕದಾದ ಸ್ಟಾರ್ ಅಂದರೆ ನಕ್ಷತ್ರ ಅಂದರೆ ಅದು ರೆಡ್ ಇರುತ್ತೆ ಕಲರ್. ಅದು 2000ರಿಂದ 3500 ಡಿಗ್ರಿ ಟೆಂಪ್ರೇಚರಲ್ಲಿರುತ್ತೆ ಆಯಿತಾ. ಇನ್ನು ತುಂಬ ಬಿಸಿಯಾದ, ತುಂಬ ದೊಡ್ಡದಾದ ಸ್ಟಾರ್ ಅಂದರೆ ಅದು ಬ್ಲೂ ಕಲರ್. ಅದು ಸೂರ್ಯನಿಗಿಂತ ಒಂದು 70-80 ಪಟ್ಟು ದೊಡ್ಡದಿರುತ್ತೆ. ಮತ್ತು ಅದರ ಉಷ್ಣಾಂಶ ಕೂಡ ಒಂದು 10 ಪಟ್ಟು ಹೆಚ್ಚಿರುತ್ತೆ ಸೂರ್ಯನಿಗಿಂತ ಆಯಿತಾ. ಇವಾಗ ಒಂದು ಉದಾಹರಣೆಗೆ ಕಾಣ್ತಾ ಇದೆಯಾ? ಇದು ಸ್ಟಾರ್ ಒಂದು ಹೆಸರು ರೀಗಲ್ ಅಂತ. ಆರ್ದ್ರ ನಕ್ಷತ್ರ ಕೇಳಿದ್ದೀರಾ? ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಅಂತಾರಲ್ಲ, ಇದೆ ರೀಗಲ್ ಅಂತ. ಈ ಸ್ಟಾರ್ ಹೆಸರು ರೀಗಲ್ ಅಂತ. ಇದು ಒಂದು ಬ್ಲೂ ಸೂಪರ್ ಜೈಂಟ್ ಅಂತ. ಇದು ಸೂರ್ಯನಿಗಿಂತ ನೋಡಿ, ಸೂರ್ಯ ಎಷ್ಟು ಸೈಜ್ ಇದ್ರೆ ರೀಗಲ್ ಎಷ್ಟು ಸೈಜ್ ಇರುತ್ತೆ. ಸೂರ್ಯನಿಗಿಂತ ಅದು 70 ಪಟ್ಟು ದೊಡ್ಡದಾಗಿರುತ್ತೆ. ಮತ್ತೆ ಹೇಳ್ತೀನಿ 70 ಪಟ್ಟು ದೊಡ್ಡದಾಗಿರುತ್ತೆ. ಮತ್ತು ಅದರ ಉಷ್ಣಾಂಶ ಒಂದು 50,000 ಡಿಗ್ರಿ ಸೆಂಟಿಗ್ರೇಡ್. 50,000 ಈ ಸೂರ್ಯನಿಗಿಂತ 10 ಪಟ್ಟು ಉಷ್ಣಾಂಶ ಜಾಸ್ತಿ ಇರುತ್ತೆ ಆಯಿತಾ. ಇವಾಗ ಸೂರ್ಯ ಬಂದು ಎಷ್ಟು ದೂರದಲ್ಲಿದೆ ನಮಗಿಂತ? 150 ಬಿಲಿಯನ್ ಕಿಲೋಮೀಟರ್. ರೀಗಲ್ ಬಂದು 890 ಜ್ಯೋತಿರ್ವರ್ಷ, ಲೈಟ್ ಇಯರ್ಸ್ ದೂರದಲ್ಲಿದೆ. ಲೈಟ್ ಇಯರ್ ಅಂದರೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಲ್ವಾ? ಇವಾಗ ಬೆಳಕು ಎಷ್ಟು ವೇಗವಾಗಿ ಹೋಗುತ್ತೆ? ಬೆಳಕು ಎಷ್ಟು ವೇಗವಾಗಿ ಹೋಗುತ್ತೆ?
3 ಲಕ್ಷ ಕಿಲೋಮೀಟರ್ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಅಂದರೆ ನೀವು ಒಂದು ವಿಮಾನದಲ್ಲಿ ಕುತ್ಕೊಂಡು ಬೆಳಕಿನ ವೇಗದಲ್ಲಿ ಹೋದರೆ, ಸ್ಪೀಡ್ ಆಫ್ ಲೈಟಲ್ಲಿ ಹೋದರೆ ಭೂಮಿಯ ಸುತ್ತ 1 ಸೆಕೆಂಡ್ಗೆ 7.5 ಸುತ್ತು ಹಾಕ್ಬೋದು. 1 ಸೆಕೆಂಡ್ಗೆ 7.5 ಪ್ರದಕ್ಷಿಣೆ ಹಾಕ್ಬೋದು 1 ಸೆಕೆಂಡ್ಗೆ ಬೆಳಕಿನ ವೇಗದಲ್ಲಿ ಹೋದರೆ. ಆಯಿತಾ? ಆ ಥರ ಬೆಳಕಿನ ವೇಗದಲ್ಲಿ ನೀವು ಒಂದು ವಿಮಾನದಲ್ಲಿ ಕೂತ್ಕೊಂಡು 890 ವರ್ಷ ಹೋದರೆ ಆವಾಗ ಇತ್ತು 890 ವರ್ಷ ಕಂಟಿನ್ಯೂಸ್ ಆಗಿ ಹೋಗ್ಬೇಕು, ಬ್ರೇಕ್ ತಗೊಳ್ಳಂಗಿಲ್ಲ ಎಲ್ಲೂ. ಆವಾದರೆ ಅಷ್ಟು ದೂರದಲ್ಲಿದೆ, ಅದಕ್ಕೆ ನಮಗೆ ಕಾಣಲ್ಲ ಸಣ್ಣದಾಗಿ ಎಷ್ಟು ಅದು ಮಿಂಚ್ತದೆ. ಉದಾಹರಣೆ ಕೊಡುತ್ತೆ. ಬೆಳಕಿನ ವೇಗದಲ್ಲಿ ನೀವು ಹೋದರೆ 1.3 ಸೆಕೆಂಡಲ್ಲಿ ಚಂದ್ರನ ಸೇರ್ತೀವಿ. 8 ನಿಮಿಷ ಬೆಳಕಿನ ವೇಗದಲ್ಲಿ ಹೋದರೆ 8 ನಿಮಿಷಕ್ಕೆ ಸೂರ್ಯನ ಸೇರ್ತದೆ. ಸೂರ್ಯನ ಬೆಳಕು ನಮಗೆ ಬರಬೇಕು ಅಂದರೆ 8 ನಿಮಿಷ ಹಿಡಿತದೆ. ಆಯಿತಾ? ನಮಗೆ ಪಕ್ಕದಲ್ಲಿರೋ ಗ್ರಹ ಯಾವುದು? ಮಂಗಳ ಗ್ರಹ, ಮಾರ್ಸ್. ಮಾರ್ಸ್ಗೆ ಹೋಗಬೇಕು ಅಂದರೆ 12.7 ನಿಮಿಷ ಹಿಡಿತದೆ ಬೆಳಕಿನ ವೇಗದಲ್ಲಿ ಹೋದರೆ. ಆಯಿತಾ? ನಮ್ಮ ಸೌರ್ಯಮಂಡಲ ಸೋಲಾರ್ ಸಿಸ್ಟಮ್ಗೆ ಹತ್ತಿರ ಇರೋ ನಕ್ಷತ್ರ ಅಂದರೆ ಆಲ್ಫಾ ಸೆಂಚುರಿ. ನಮಗೆ ಎಲ್ಲರಿಗಿಂತ ಆಲ್ಫಾ ಸೆಂಚುರಿ ಮತ್ತು ಪ್ರಾಕ್ಸಿಮಾ ಸೆಂಚುರಿ ಎರಡು, ಅದು ಟ್ವಿನ್ ಸ್ಟಾರ್ಸ್ ಅಂತಾರೆ. ಎರಡು ಪಕ್ಕದಲ್ಲೇ ಹೀಗೆ ಮೂವ್ ಆಗ್ತಾ ಇರೋದು. ಅದು ನಮಗೆ ಬೆಳಕಿನ ವೇಗದಲ್ಲಿ ಹೋದರೆ 4 ವರ್ಷ 4 ತಿಂಗಳು ಇರ್ತದೆ ಬೆಳಕಿನ ವೇಗದಲ್ಲಿ ಹೋದರೆ. ನೀವು ಎಷ್ಟನೇ ಕ್ಲಾಸ್ ನೀವೆಲ್ಲ ಈಗ? ನೀವಿವಾಗ ಒಂದು ಏರ್ಕ್ರಾಫ್ಟಲ್ಲಿ ಕೂತು ಆಲ್ಫಾ ಸೆಂಚುರಿಗೆ ಹೋದರೆ ನೀವು ಅಲ್ಲಿ ತಲುಪೋಷ್ಟರಲ್ಲಿ ನೀವರೆಲ್ಲ 10ನೇ ಕ್ಲಾಸ್ ಪಾಸ್ ಆಗ್ಬೋದು. ಇದು ನಮಗೆ ಅತ್ಯಂತ ಹತ್ತಿರ ಇರೋ ಸ್ಟಾರ್ ನಕ್ಷತ್ರ. ಆಲ್ಫಾ ಸೆಂಚುರಿ ಅನ್ನೋದು ನಮಗೆ ಅತ್ಯಂತ ಹತ್ತಿರ, ಸೋಲಾರ್ ಸಿಸ್ಟಮ್ಗೆ ಹತ್ತಿರ ಇರೋ ಸ್ಟಾರ್. ಅದೇ 4.4 ಜ್ಯೋತಿರ್ವರ್ಷ, 9 ಇಯರ್ಸ್ ದೂರದಲ್ಲಿ. ಪ್ರಾಕ್ಸಿಮಾ ಸೆಂಚುರಿ 4.2 ಲೈಟ್ ಇಯರ್ಸ್, ಆಲ್ಫಾ ಸೆಂಚುರಿ 4.3. ಹಾಗೆ ಇದು ಭೂಮಿ ನಮ್ಮ ಸೋಲಾರ್ ಸಿಸ್ಟಮ್ಗೆ ಹತ್ತಿರ ಇರೋ 10 ನಕ್ಷತ್ರ. ಆಯಿತಾ? ಏನಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಗ್ತಿದೆಯಾ? ಈಗ ಇದು ನಮ್ಮ ಸೋಲಾರ್ ಸಿಸ್ಟಮ್ಗೆ ಬರೋಣ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಏನೇನು ಪ್ಲಾನೆಟ್ಸ್ ಇದೆ? ಎಷ್ಟು ಪ್ಲಾನೆಟ್ಸ್? ಬ್ಲಾಕ್ ಪ್ಲಾನೆಟ್ ಲೆಕ್ಕದಲ್ಲಿ ಬರ್ತದೆ, ಪ್ಲಾನೆಟ್ ಲೆಕ್ಕದಲ್ಲಿ ಬರೋದಿಲ್ಲ. ಈಗ ನಮಗೆ ಇರೋದು 8 ಪ್ಲಾನೆಟ್ಸ್ ಮಾತ್ರ. ಸೊ ನಮ್ಮ ಸೌರ್ಯಮಂಡಲದಲ್ಲಿ ಸೂರ್ಯ ಇದ್ದಾನೆ, 8 ಗ್ರಹಗಳಿವೆ, ಮತ್ತು ಚಂದ್ರಗಳಿವೆ, ಆಸ್ಟ್ರಾಯ್ಡ್ಸ್ ಇದೆ, ಕಾಮೆಟ್ಸ್ ಇದೆ. ಆಯಿತಾ? ಮರ್ಕ್ಯುರಿ ಅಂದರೆ ಏನು? ಕನ್ನಡದಲ್ಲಿ ಏನು ಹೇಳ್ತಾರೆ? ಕನ್ನಡದಲ್ಲಿ ಇಲ್ಲ ಸಂಸ್ಕೃತದಲ್ಲಿ ಮರ್ಕ್ಯುರಿ ಅಂದ್ರೆ ಏನು? ಬುಧ ಗ್ರಹ. ಮರ್ಕ್ಯುರಿ ಅಂದ್ರೆ ಯಾವ ಗ್ರಹ? ಬುಧ ಗ್ರಹ. ಧೂಮಕೇತು ಒಂದು ಕಾಮೆಟ್. ಬುಧ ಗ್ರಹ ಇದೆ. ಗ್ರಹ ಅಂದ್ರೆ ಏನು? ಸೂರ್ಯ ಇದೆ, ಸೂರ್ಯನ ಸುತ್ತವಲ್ಲ, ಅದು ಗ್ರಹ. ಮತ್ತೆ ಚಂದ್ರನ ಹೇಳ್ತಾರೆ, ಚಂದ್ರ ಯಾವ್ದು ಸುತ್ತ ಅದಕ್ಕೆ ಉಪಗ್ರಹ ಅಂತ, ಸ್ಯಾಟಲೈಟ್ ಉಪಗ್ರಹ ಅಂತ. ಕರೆಕ್ಟಾ? ಮರ್ಕ್ಯುರಿ ಒಂದು ಸೂರ್ಯನಿಗೆ ತುಂಬಾ ಹತ್ತಿರದಲ್ಲಿರೋ ಪ್ಲಾನೆಟ್, ಹಾಟೆಸ್ಟ್ ಅಲ್ಲ, ಕ್ಲೋಸೆಸ್ಟ್ ಪ್ಲಾನೆಟ್.
ಸ್ಮಾಲೆಸ್ಟ್ ಪ್ಲಾನೆಟ್ ಮತ್ತೆ ಸೂರ್ಯನ್ಗೆ ತುಂಬಾ ಹತ್ತಿರದಲ್ಲಿರುತ್ತೆ. ಅಲ್ಲಿ ಒಂದು ಗಂಟೆಗೆ ಒಂದು ದಿನ ಕಂಪ್ಲೀಟ್ ಆಗುತ್ತೆ. ಒಂದು ದಿನ ಅಂದ್ರೆ ಏನು? 24 hours. ಈಗ ಒಂದು ದಿನ ಅಂದ್ರೆ ಇವಾಗ ಭೂಮಿ ಇರ್ತದಲ್ಲ, ನಿಮಗೆ ಒಂದು ರೌಂಡ್ ಹೊಡಿತು ಅಂದ್ರೆ ಅದ್ರ ಸುತ್ತ ಇಟ್ಸ್ ಓನ್ ಆಕ್ಸಿಸ್ ರೊಟೇಟ್ ಆಯ್ತು ಅಂದ್ರೆ ಅದು ಒಂದು ದಿನ ಅಲ್ವಾ? ಒಂದು ವರ್ಷ ಅಂದ್ರೆ ಏನು? ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಅಂದ್ರೆ ಅದು ಒಂದು ವರ್ಷ ಅಲ್ವಾ? ಹಾಗೆ ಮರ್ಕ್ಯುರಿ 1.4 ಅವರ್ಸ್ ಅಂದ್ರೆ 1.25 ಗಂಟೆಗೆ ಒಂದು ರೌಂಡ್ ಮುಗಿಸ್ಬೋದು ಒಂದು ದಿನ. ಮರ್ಕ್ಯುರಿಲಿದ್ರೆ 1.5 ಗಂಟೆ ಒಂದು ದಿನ ಆಗೋಯ್ತು. 88 ದಿನ ನಮ್ಮ ಭೂಮಿಯಲ್ಲಿ 88 ದಿನದಲ್ಲಿ ಅದು ಒಂದು ಸುತ್ತ ಹೊಡೆದ್ಬಿಡುತ್ತೆ ಸಣ್ಣ ಸುತ್ತ ಮರ್ಕ್ಯುರಿ. ಆಯ್ತಾ? ನೆಕ್ಸ್ಟ್ ವೀನಸ್ ಬರೋಣ. ವೀನಸ್ ಬಂದು ಹಾಟೆಸ್ಟ್ ಪ್ಲಾನೆಟ್. ಆಯ್ತಾ? ಹಾಟೆಸ್ಟ್ ಏನಕ್ಕೆ ಅಂದರೆ ಅದು ರೊಟೇಟ್ ಆಗುತ್ತಲ್ಲ, ತುಂಬ ಸ್ಲೋ ರೊಟೇಟ್ ಆಗುತ್ತೆ. 5400 ಗಂಟೆ ತಗೊಳುತ್ತೆ ನಿಮಗೆ ರೊಟೇಟ್ ಆಗುತ್ತೆ. ಸೊ ಅದಕ್ಕೆ ಅದರ ಮೇಲೆ ಏನೇನು ಸೂರ್ಯನ ಬೆಳಕು ಬೀಳುತ್ತಲ್ಲ ಅದೆಲ್ಲ ಹಾಗೆ ಇಟ್ಕೋಗುತ್ತೆ, ಅಬ್ಸರ್ವ್ ಮಾಡ್ಕೋಬೋದು. ಅದಕ್ಕೆ ಅದರ ಟೆಂಪರೇಚರ್ ಬಂದು 400 ಡಿಗ್ರಿ ಮೇಲೆ ಇರುತ್ತೆ. ಸೊ ಅಲ್ಲಿ ಯಾವುದು ಸ್ಪೇಸ್ ಕ್ರಾಫ್ಟ್ ಏನೂ ಹೋಗ್ಲಿಕ್ಕಾಗಲ್ಲ, ತುಂಬ ಬಿಸಿಲಿರುತ್ತೆ, ತುಂಬ ಉಷ್ಣಾಂಶ ತುಂಬ ಜಾಸ್ತಿ ಇರುತ್ತೆ. ಆಯಿತಾ? ಅಲ್ಲಿ ನೀವು ಬೆಳಿಗ್ಗೆ ಹೊತ್ತು ಬೆಳಗಿನ ಜಾವ ಇದು ಬೆಳಕು ಬಂದಿರುತ್ತಲ್ಲ ಅವಾಗ ಆಕಾಶದಲ್ಲಿ ಯಾವುದು ನಕ್ಷತ್ರ ಕಾಣಲ್ಲ, ಒಂದೇ ಒಂದು ನಕ್ಷತ್ರ ಹೊಳಿತಾ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಅದು ನಕ್ಷತ್ರ ಅಲ್ಲ, ಅದು ವೀನಸ್. ಯಾಕೆಂದರೆ ಅದು ಅಷ್ಟು ಅದರ ಉಷ್ಣಾಂಶ ಅಷ್ಟು ಜಾಸ್ತಿ ಇರೋದಕ್ಕೆ ಅದು ಬ್ರೈಟ್ ಆಗಿ ನಕ್ಷತ್ರ ಥರ ಹೊಳೆಯುತ್ತೆ. ಬೆಳಿಗ್ಗೆ ಹೊತ್ತು ನೀವು ಯಾವಾಗಾದ್ರೂ ನೋಡಿ ಯಾವ ನಕ್ಷತ್ರನೂ ಕಾಣ್ತಾ ಇಲ್ಲ, ಒಂದೇ ಒಂದು ನಕ್ಷತ್ರ ಕಾಣ್ತಾ ಇಲ್ಲ, ಅದು ವೀನಸ್. ಅರ್ಥದೇನು ಸ್ಪೆಷಾಲಿಟಿ? ಏನು ಅರ್ಥದೇನು ಸ್ಪೆಷಾಲಿಟಿ ಹೇಳಮ್ಮ. ಏನು ಅರ್ಥದೇನು? ಭೂಮಿ ಅಲ್ವಾ? ಏನು ಸ್ಪೆಷಾಲಿಟಿ ಭೂಮಿ? ಏನು ಸ್ಪೆಷಲ್ ಭೂಮಿ? ನಾವೆಲ್ಲ ಭೂಮಿಲೇ ಅಲ್ವಾ ಇರೋದು? ಏನು ಸ್ಪೆಷಲ್? ಕುಡಿಯೋಕೆ ನೀರಿದೆ ಅಲ್ವಾ? ಲಿಕ್ವಿಡ್ ವಾಟರ್ ಗ್ರಾವಿಟಿ ಎಲ್ಲ ಅಟ್ಮಾಸ್ಫಿಯರ್ ಇದೆ, ಆಕ್ಸಿಜನ್ ಮತ್ತೆ ಇನ್ನೇನು ನಾವೆಲ್ಲ ಇದೀವಲ್ಲ, ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಇದೆಲ್ಲ ಟ್ರಿಕ್ಟು. ಅಂದರೆ ಲೈಫ್ ಇದೆ, ಅದ್ರ ಮೇಲೆ ಏನಿದೆ? ಲೈಫ್ ಇದೆ. ಇಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಇದೆ. ಬೇರೆ ಇನ್ನು ನಮಗೆ ಗೊತ್ತಿರುವಂಥ ಇನ್ನು ಯಾವ ಪ್ಲಾನೆಟ್ ಅಲ್ಲೂ ಒಂದು ಮೂಡಿದೆ ಅಲ್ವಾ? ಎಷ್ಟು ಚಂದ್ರಗಳಿದೆ ನಮಗೆ? ಒಂದಿದೆ ಅಲ್ವಾ? ಮರ್ಕ್ಯುರಿಗೆ ವೀನಸ್ಗೆ ಚಂದ್ರಗಳೇ ಇಲ್ಲ. ನೆಕ್ಸ್ಟ್ ಮಾರ್ಸ್ನ ರೆಡ್ ಪ್ಲಾನೆಟ್ ಅಂತ. ರೆಡ್ ಪ್ಲಾನೆಟ್ ಇದು ಆಲ್ಮೋಸ್ಟ್ ಭೂಮಿ ಥರನೇ. ಇದು 24 ಗಂಟೆ 25 ಗಂಟೆ 1 ಅವರ್ ಜಾಸ್ತಿ ಒಂದು ದಿನ ಕಂಪ್ಲೀಟ್ ಆಗುತ್ತೆ. ಮತ್ತೆ 685 ದಿನಕ್ಕೆ ಒಂದು ರೌಂಡ್ ಹೊಡೆಯುತ್ತೆ. ಒಂದು ವರ್ಷ 687 ದಿನಕ್ಕೆ ಒಂದು ವರ್ಷ ಆಗುತ್ತೆ ಮಾರ್ಸ್ನಲ್ಲಿ. ಮತ್ತೆ ಮಾರ್ಸ್ಗೆ 2 ಚಂದ್ರ ಇದೆ, 2 ಚಂದ್ರ ಇದೆ. ರಾತ್ರಿನೇ 2 ಕಡೆ ಅಲ್ಲೇ ಗೊತ್ತಾಗುತ್ತೆ ಬೆಳಿಗ್ಗೆನೋ ರಾತ್ರಿನೋ ಅಂತ. 2 ಚಂದ್ರ ಇದೆ. ಮತ್ತೆ ಮಾರ್ಚ್ನಲ್ಲಿ ಒಂದು ಅತಿ ದೊಡ್ಡ ಜ್ವಾಲಾಮುಖಿ ಅಂದ್ರೆ ವಾಲ್ಕೆನೋ.
ಅದು ನಮ್ಮ ಮೌಂಟ್ ಎವರೆಸ್ಟ್ ಇದೆ ಅಲ್ಲ, ಅದಕ್ಕಿಂತ ಒಂದು 10 ಪಟ್ಟು ದೊಡ್ಡದಿದೆ. ಟೆಲಿಸ್ಕೋಪ್ ಅಲ್ಲಿ ನೋಡಿದ್ರೆ ಆ ವಾಲ್ಕೆನೋ ಕಾಣ್ಬೋದು. ಚಂಡಮಾರುತ ಅಂದ್ರೆ ಗೊತ್ತಲ್ಲ, ಇದು ಕೆಳಗಡೆ ಭೂಮಿ ಒಳಗಡೆ ಲಾವಾ ಇರ್ತದೆ. ಲಾವಾ ಬಂದು ಈ ಮೌಂಟೇನ್ ತರ ಇದ್ರೆ ಅದರಿಂದ ಸರ್ ಜಿಗರ್ ಉಕ್ಕುತ್ತಲ್ವಾ, ಲಾವಾ ಉಕ್ಕುತ್ತಲ್ವಾ. ಮತ್ತೆ ಮಾರ್ಚ್ ಅಲ್ಲಿ ತುಂಬಾ ಕೋಲ್ಡ್ ಇರ್ತದೆ. ಅಲ್ಲಿ ವಾತಾವರಣ ಇದೆಯಲ್ಲ, ವಾತಾವರಣ ಬಂದು ಇಲ್ಲಿ ನಿಮಗೆ ಎಷ್ಟು ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ಅಂತಾರಲ್ಲ. ಏನು ಅಟ್ಮಾಸ್ಫಿಯರ್ ಅಂದ್ರೆ ಇವಾಗ ನಮಗೆ ಇಲ್ಲಿ ಗಾಳಿಯಲ್ಲಿ ಆಕ್ಸಿಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಅಲ್ಲಿ ಇಲ್ಲಿ ಎಷ್ಟು ಇದೆಯೋ ಅಲ್ಲಿಗೆ 1% ಅಷ್ಟೇ ಇರೋದು. ಸೊ ಅಲ್ಲಿ ಹೋದ್ರೆ ನಮಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಆಯ್ತಾ. ಮತ್ತೆ ಅಲ್ಲಿ ನೀರಿಲ್ಲ, ಐಸ್ ಒಂದೊಂದು ಕಡೆ ಐಸ್ ಇದೆ, ಆದರೆ ಲಿಕ್ವಿಡ್ ವಾಟರ್ ಇಲ್ಲ. ಯಾರು ಅಲ್ಲಿ ಜನ ಇರೋಕ್ಕಾಗೋದಿಲ್ಲ, ಯಾಕೆಂದರೆ ಅಟ್ಮಾಸ್ಫಿಯರ್ ಸಪೋರ್ಟ್ ಮಾಡೋದು. ಇವು 4 ಇದೆ ಅಲ್ಲ, ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್. ಇವು ಬಂದು ರಾಕಿ ಪ್ಲಾನೆಟ್ ಅಂತ. ರಾಕಿ KGF ಅಲ್ಲಿ ಕೇಳಿಲ್ವಾ? ರಾಕಿ ಅಂದ್ರೆ ಕಲ್ಲು ಬಂಡೆ. ಇವಾಗ ಒಂದು ಏರ್ ಕ್ರಾಫ್ಟ್ ಹೋದ್ರೆ ಹೋಗಿ ಅಲ್ಲಿ ಲ್ಯಾಂಡ್ ಆಗ್ಬೋದು, ಆ ಥರ ರಾಕಿ ಪ್ಲಾನೆಟ್. ಇನ್ನು ಮಿಕ್ಕಿದ 4 ಇದೆಯಲ್ಲ, ಇನ್ನು ಮಿಕ್ಕಿದ್ದು ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಇದೆಯಲ್ಲ, ಇದು ಗ್ಯಾಸ್ ಜೈಂಟ್ಸ್. ಅದು ಒಂದು ಗ್ಯಾಸ್ ಬಾಲ್ ಇದ್ದಂಗೆ. ಅಲ್ಲಿ ಹೋದ್ರೆ ಲ್ಯಾಂಡ್ ಮಾಡೋಕ್ಕೆ ಏನು ಇರೋದಿಲ್ಲ. ಇಲ್ಲಿ ಈ 4 ಅಲ್ಲ, ಹೋದ್ರೆ ಲ್ಯಾಂಡ್ ಮಾಡೋ ಪಾಸಿಬಿಲಿಟಿ ಇದೆ, ಏನು ಆಗೋದು ಆಯ್ತಾ. ಜುಪಿಟರ್ ಬಂದು ಬಿಗ್ಗೆಸ್ಟ್ ಪ್ಲಾನೆಟ್. ನಿಮಗೆ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಬೆಟ್ಟನಲ್ಲಿಕಾಯಿ ಅಷ್ಟು ಭೂಮಿ ಒಂದು ಬೆಟ್ಟನಲ್ಲಿಕಾಯಿ ಅಂದರೆ ಜುಪಿಟರು ಒಂದು ಬ್ಯಾಸ್ಕೆಟ್ ಬಾಲ್ ಅಷ್ಟು ಆಯ್ತಾ. ಸೂರ್ಯ ಜಿಂಬಾಲ್ ಮಾಡಿದ್ದೀರಾ, ಜಿಂಬಲ್ ಆ ಸೈಜ್ ಸೂರ್ಯ ಅನ್ಕೊಂಡ್ರೆ ಜುಪಿಟರ್ ಬ್ಯಾಸ್ಕೆಟ್ ಬಾಲು, ಭೂಮಿ ಒಂದು ನಲ್ಲಿಕಾಯಿ ಕಂಪ್ಯಾರಿಸನ್ ಆಯ್ತಾ. ಮತ್ತೆ ಜುಪಿಟರ್ಗೆ 79 ಮೂನ್ಗಳಿವೆ, ಚಂದ್ರ 79 ಚಂದ್ರ ಇದೆ. ಅದು ಅಷ್ಟು ದೊಡ್ಡದಾಗಿದೆ. ಅದು ಮೂನ್ಸ್ ಅಂದರೆ ಆ್ಯಕ್ಚುಲ್ ಆಗಿ ಪ್ಲಾನೆಟ್ಸ್ ಎಲ್ಲ ಫಾರ್ಮ್ ಆಗುತ್ತಲ್ವ, ಆವಾಗ ಅದೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಯೂಸರೆಲ್ಲ ಸೇರಿ ಒಂದು ಪ್ಲಾನೆಟ್ ಆಗಿರ್ತದೆ. ಸ್ವಲ್ಪ ಅಲ್ಲೇ ಉಳ್ಕೊಂಡು ಅದು ಮೂನ್ಗಳಾಗಿದೆ. ಹಾಗೆ ತುಂಬ ದೊಡ್ಡದಲ್ವಾ, ಇದು ಫಾರ್ಮ್ ಆದಾಗ ಅದ್ರ ಸುತ್ತ 79 ಮೂನ್ ಉಳ್ಕೊಂಡಿದೆ. ಹಾಗೆ ಅದು ಸುತ್ತ ಇರುತ್ತೆ, ಕಂಟಿನ್ಯೂಸ್ ಆಗಿ ಸುತ್ತ. ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಸೂರ್ಯನ ವಯಸ್ಸು ಎಷ್ಟು? 4.6 ಬಿಲಿಯನ್ ಇಯರ್ಸ್. ಬಿಲಿಯನ್ ಅಂದ್ರೆ ಎಷ್ಟು? ಶತಕೋಟಿ. 4.6 ಬಿಲಿಯನ್ ಇಯರ್ಸ್. ಶತಕೋಟಿ ಅಂದರೆ 1000ಕ್ಕೆ ಗುಣಿಸಿದ್ರೆ ಎಷ್ಟಾಗುತ್ತೆ? 1 ಆದ್ಮೇಲೆ 6 ಸೊನ್ನೆ. ಇನ್ನೊಂದು ಸರಿ 1000 ಗುಣಿಸಿ ಎಷ್ಟಾಗುತ್ತೆ? 1 ಆಮೇಲೆ 9 ಸೊನ್ನೆ. ಅದು ಶತಕೋಟಿ. ಇನ್ನ ಒಂದು 5 ಶತಕೋಟಿ ವರ್ಷ ಆದಮೇಲೆ ಸೂರ್ಯ ಕೂಡ ತಣ್ಣಗಾಗಬೇಕು, ಭೂಮಿ ಥರ ತಣ್ಣಗಾಗಬೇಕು. ನಾವು ಹೇಳಿಲ್ಲ ಶತಕೋಟಿ ವರ್ಷ ಇಲ್ಲ, ಎಷ್ಟು ವರ್ಷ? 12 ವರ್ಷ ಅಲ್ವಾ? ಇನ್ನೊಂದು 5 ಶತಕೋಟಿ ವರ್ಷ ಇರ್ತೀವಲ್ಲ ನಾವು. ನೀರಿಲ್ಲ, ಐಸ್ ಇದೆ. ಗ್ಯಾಸ್ ಜೈಂಟ್. ಸ್ಯಾಟರ್ನ್ ಏನು ವಿಶೇಷತೆ ಅಂದರೆ ಸ್ಯಾಟರ್ನ್ ಗ್ಯಾಸ್ ಜೈಂಟ್.
ಇಲ್ಲಿ ನಾನು ಬಂದಾಗಲೇ ಗೊತ್ತಾಗುತ್ತೆ. ನಾವು ಇದುವರೆಗೂ ಯಾವುದೂ ಪ್ರೂವ್ ಆಗಿಲ್ಲ. ಮಿಲ್ಕಿ ವೇ ಹೇಳೋಣ. ಮಿಲ್ಕಿ ವೇ ಬರೋಣ ಆಯ್ತಾ. ಮತ್ತೆ ಇದಕ್ಕೆ ಒಂದು 80 ಮಿಲ್ಕಿ ಸಾಕಾಗುತ್ತೆ. 7 ಬಂದು ಯುರೇನಸ್ ಏನು ಎಲ್ಲದಕ್ಕಿಂತ ಕೋಲ್ಡೆಸ್ಟ್ ಪ್ಲಾನೆಟ್ ಅದು ಯುರೇನಸ್. ಮತ್ತೆ ಅದು ಇವಾಗ ಭೂಮಿ ಎಲ್ಲ ಹೇಗೆ ಸಿಗುತ್ತೆ, ಸೂರ್ಯ ಹೆಂಗಿದೆ ಅಂದರೆ ಹೀಗೆ ಸಿಗುತ್ತೆ ಅಲ್ವಾ. ಈಕ್ವೇಟರ್ಗೆ ಏನಂತೀರಾ? ಈಕ್ವೇಟರ್ಗೆ ಏನಂತಾರೆ? ಈಕ್ವೇಟರ್ ಏನು ಗೊತ್ತಾ? ಭೂಮಧ್ಯ ರೇಖೆ ಅಂತಾರೆ ಗೊತ್ತಾ? ಭೂಮಿಗೆ ಮಧ್ಯ ಒಂದು ಲೈನ್ ಇರ್ತದೆ. ಈಕ್ವೇಟರ್ ಗೊತ್ತಿಲ್ಲ ನಿಮಗೆ? ಆ ಈಕ್ವೇಟರ್ ಭೂಮಿ ಸುತ್ತ ಹೀಗಿದ್ರೆ ಹೀಗೆ ಸುತ್ತದೆ ಎಲ್ಲ ಬೇರೆ ಪ್ಲಾನೆಟ್ಸ್. ಆದರೆ ಯುರೇನಸ್ ನಿಮ್ಮ ಸೈಡಿಗೆ ಮಲಗ್ಬಿಟ್ಟಿದೆ. ಸೈಡ್ ಮಲಗ್ಬಿಟ್ಟಿದೆ, ಹೀಗೆ ಹೋಗುತ್ತೆ. ಸುತ್ತದಲ್ಲ ಭೂಮಧ್ಯ ರೇಖೆ ಬೇರೆ ರೀತಿ ಆಲ್ಮೋಸ್ಟ್ ಪ್ಯಾರಲ್ ಇರ್ತದೆ. ಹೆಂಗೆ ಸುತ್ತುತ್ತೋ ಅದಕ್ಕೆ ಆಲ್ಮೋಸ್ಟ್ ಪ್ಯಾರಲ್ ಇರುತ್ತೆ, ಸ್ವಲ್ಪ ಹೀಟ್ ಇರ್ತದೆ. ಬಟ್ ಯುರೇನಸ್ಗೆ ಆಲ್ಮೋಸ್ಟ್ 90 ಡಿಗ್ರಿ ಟೀಚ್ ಇರುತ್ತೆ, ಹೀಗೆ ಹೀಟ್ ಸುತ್ತ. ಅದು ಅದ್ರ ಸ್ಪೆಷಲ್. ಮತ್ತೆ ಅದು ಕೋಲ್ಡೆಸ್ಟ್ ಪ್ಲಾನೆಟ್, ಎಲ್ಲದಕ್ಕಿಂತ ಐಸಿ ಪ್ಲಾನೆಟ್ ಅಲ್ಲ, ಅದು ಕೋಲ್ಡೆಸ್ಟ್ ಪ್ಲಾನೆಟ್. ನೆಪ್ಚ್ಯೂನ್ ಬಂದು ಕೋಲ್ಡೆಸ್ಟ್ ಪ್ಲಾನೆಟ್. ಇದ್ರದ್ದು ಸ್ಪೆಷಾಲಿಟಿ ಅಂದರೆ ಸೈಡ್ ರಿವರ್ಸ್. ಮತ್ತೆ ನೆಪ್ಟ್ಯೂನ್ ಒಂದ್ಸಲಿ ನೆಪ್ಟ್ಯೂನ್ ಬಂದು ಸೂರ್ಯನಿಗೆ ಹತ್ರ ಆಗ್ತದೆ, ಒಂದ್ಸಲಿ ಪ್ಲೂಟೋ ಹತ್ರ ಆಗ್ತದೆ. ಅದೆರಡು ಆರ್ಬಿಟ್ ಇದೆ, ಅದು ಓವರ್ಲ್ಯಾಪ್ ಆಗ್ತದೆ ಸುತ್ತಬೇಕಂದ್ರೆ. ಪ್ಲೂಟೋ ಇಲ್ಲ, ಅದು ಸ್ಪಾರ್ಕ್ ಪ್ಲಾನೆಟ್ ಅದು. ಆಯ್ತಾ. ಈಗ ನೀವು ನೋಡೋದಿಲ್ಲ, ನಮ್ಮ ಸೋಲಾರ್ ಸಿಸ್ಟಮ್ ಇದೆಯಲ್ಲ, ಎಷ್ಟು ದೊಡ್ಡದು ಗೊತ್ತಾ? ಇದು Voyager 1 ಅಂತ ಒಂದು ಏರ್ಕ್ರಾಫ್ಟ್ ಸ್ಪೇಸ್ ಶಟಲ್ 1977ರಲ್ಲಿ ಬಿಟ್ಟರು ನಾಸಾದಲ್ಲಿ. 1977ರಲ್ಲಿ ಯಾರು ಜನ ಇಲ್ಲ. ಇದು ಒಂದು 800 kg ಇರ್ತದೆ. 1977ರಲ್ಲಿ ನಾಸಾದವರು ಇದನ್ನ ಲಾಂಚ್ ಮಾಡಿದ್ರು. ಅದು ನಮ್ಮ ಸೌರಮಂಡಲದ ಎಡ್ಜ್. ಇವಾಗ ಒಂದು ಸೌರಮಂಡಲ ಇದ್ರೆ ಎಲ್ಲ ತುಂಬ ಪ್ಲಾನೆಟ್ ಇದೆ, ಮತ್ತೆ ಅದರದ್ದು ಗ್ರಾವಿಟೇಷನಲ್ ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲ್ಲ, ಅದನ್ನೆಲ್ಲ ದಾಟಿ ಹೋಗ್ಲಿಕ್ಕೆ 35 ವರ್ಷ ತಗೊಂಡಿತ್ತು. 35 ವರ್ಷಕ್ಕೆ ಇದು ಲಾಂಚ್ ಆದಮೇಲೆ 35 ವರ್ಷಕ್ಕೆ ಅದು ದಾಟಿದೆ. ಈಗ ಹೋಗ್ತಾರೆ. ಈಗಲೂ ನೀವು ನಾಸಾ ವೆಬ್ಸೈಟ್ ಹೋದರೆ ಇದ್ರದ್ದು ಲೈವ್ ಸ್ಟೇಟಸ್ ತೋರಿಸಿ ಎಲ್ಲಿದೆ. ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ, Voyager 1 ಸ್ಟೇಟಸ್ ಅಂತ ಸರ್ಚ್ ಮಾಡಿ. ಈಗಲೂ ಅದ್ರದ್ದು ಸ್ಟೇಟಸ್ ಎಲ್ಲಿದೆ, ಎಷ್ಟು ದೂರದಲ್ಲಿದೆ ಇದೆಲ್ಲ ಅದು ಸ್ಟ್ಯಾಟಿಸ್ಟಿಕ್ಸ್. ಸೊ ನೀವು ಯೋಚನೆ ಮಾಡಿ, ಜಸ್ಟ್ ಇವಾಗ ಸೋಲಾರ್ ಸಿಸ್ಟಮ್ ಅಂದರೆ ಏನು? ನಮ್ಮ ಊರಿದ್ದಂಗೆ ಅಲ್ವಾ? ಭೂಮಿ ನಮ್ಮ ಮನೆ ಆದರೆ ಸೋಲಾರ್ ಸಿಸ್ಟಮ್ ನಮ್ಮ ಊರಿದ್ದಂಗೆ ಈ ಬ್ರಹ್ಮಾಂಡದಲ್ಲಿ. ಅದನ್ನ ದಾಟಕ್ಕೆ ನಮಗೆ 35 ವರ್ಷ ಅಲ್ವಾ? ಇವಾಗ ಇಲ್ಲಿಂದ ಹಾಸನಕ್ಕೆ ಹೋದರೆ ಬೆಂಗಳೂರು ದಾಟಕ್ಕೆ ಎಷ್ಟು ಬೇಕು? ಬೇಕಾ? ಇಲ್ಲಿಂದ ಹಾಸನಕ್ಕೆ ಎಷ್ಟು ಗಂಟೆ ಆಗುತ್ತೆ? 4 ಗಂಟೆ ಆಗುತ್ತೆ. ಬೆಂಗಳೂರು ದಾಟಕ್ಕೆ ಎಷ್ಟೊತ್ತಾಗುತ್ತೆ? ಸೌರಮಂಡಲ ದಾಟಬೇಕಂದ್ರೆ 35 ವರ್ಷ ಬೇಕು. ನೋಡಿ, ಇದು ಸ್ಪೇಸ್ ಕ್ರಾಫ್ಟ್ ಕಳಿಸಿ 35 ವರ್ಷ ಆಯಿತು. ನಮ್ಮ ಸೌರಮಂಡಲ ದಾಟಬೇಕಂದ್ರೆ 35 ವರ್ಷ.
Without the sun also this. ನಾವು ಮನುಷ್ಯರು ಕಂಡುಹಿಡಿದಿರೋ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅಂದ್ರೆ ಯಾವುದು? Sun is ಎಷ್ಟು ಬಾಂಬ್ ಹಾಕಿದ್ರೆ ನಮ್ಮ ಪ್ರಪಂಚ ಫುಲ್ಲು ನಾಶ ಮಾಡುತ್ತೆ. ಎಷ್ಟು ಬಾಂಬ್ ಹಾಕಿದ್ರೆ ಇವಾಗ ಭೂಮಿ ಮೇಲೆ ಒಂದು ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲ ನಾಶ ಆಗಬೇಕು ಅಂದ್ರೆ ಎಷ್ಟು ಬಾಂಬ್ ಹಾಕ್ತಾರೆ? ಫುಲ್ಲು ಸಂಪೂರ್ಣ ನಾಶ ಆಗಬೇಕು ಅಂದ್ರೆ 100 ಬಾಂಬ್ ಹಾಕ್ತಾರೆ. 100 nuclear bomb. 100 ಬಾಂಬ್ ಹಾಕ್ತಾರೆ ಸರ್. ಸೂರ್ಯ ಏನಲ್ಲ, ಸೂರ್ಯನಲ್ಲಿ ಪ್ರತಿ ನ್ಯೂಕ್ಲಿಯರ್ ನಿಮಿಷ ಮೂರು ಹಾಕಿದ್ರೆ ಸಾಕು. 15 ಶತಕೋಟಿ ಬಾಂಬ್ಗಳು ಇರ್ತವೆ. 115 ಲಕ್ಷ ಕೋಟಿ, ಶತಕೋಟಿ ಅಲ್ಲ, ಲಕ್ಷ ಕೋಟಿ ಅಂದ್ರೆ ಎಷ್ಟು? ಟ್ರಿಲಿಯನ್. ಟ್ರಿಲಿಯನ್ ಅಂದ್ರೆ ಇವಾಗ ಶತಕೋಟಿ ಅಂದ್ರೆ 190, ಲಕ್ಷ ಕೋಟಿ ಅಂದ್ರೆ ಇನ್ನೊಂದು 3 ಸೊನ್ನೆ ಹಾಕ್ಬೇಕು, 12 ಸೊನ್ನೆ, 12 ಸೊನ್ನೆ ಅಷ್ಟು. ಅದು 1 ಲಕ್ಷ ಕೋಟಿ. ಆ ಥರದ್ದು 115 ಲಕ್ಷ ಕೋಟಿ ಬಾಂಬ್ ಹಾಕಿದ್ರೆ ಎಷ್ಟು ಎನರ್ಜಿ ಬರುತ್ತೋ ಅಷ್ಟು ಸೂರ್ಯನಲ್ಲಿ 1 ನಿಮಿಷಕ್ಕೆ ಉತ್ಪತ್ತಿ ಆಗುತ್ತೆ. 1 ನಿಮಿಷಕ್ಕೆ ಸೂರ್ಯನಲ್ಲಿ 115 ಶತಕೋಟಿ, ಶತಕೋಟಿ ಅಲ್ಲ, ಲಕ್ಷ ಕೋಟಿ ಬಾಂಬ್ ಸಿಡಿದ್ರೆ ಎಷ್ಟು ಎನರ್ಜಿ ಜನರೇಟ್ ಆಗುತ್ತೋ ಅಷ್ಟು 1 ನಿಮಿಷದಲ್ಲಿ ಜನರೇಟ್ ಆಗುತ್ತೆ. ಬರೀ ಸಣ್ಣಲ್ಲಿ. ಇನ್ನ ದೊಡ್ಡ ಪ್ಲಾನೆಟ್ ಇವಾಗ ರೀಗಲ್ ಅಂದ್ರಲ್ಲ, ಅದರಲ್ಲಿ ಎಷ್ಟು ಇರುತ್ತೆ ಇವಾಗ ಊಹೆ ಮಾಡಿ. ಆಯ್ತಾ? ಓಕೆ. ಈಗ ಸೌರಮಂಡಲ ಇದೆಯಲ್ಲ, ಇದು ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ 400 ಬಿಲಿಯನ್ ನಕ್ಷತ್ರಗಳಿವೆ. ಎಷ್ಟು ಮಿಲ್ಕಿ ವೇ ಗ್ಯಾಲಕ್ಸಿ? 400 ಬಿಲಿಯನ್ ಶತಕೋಟಿ. 400 ಶತಕೋಟಿ ನಕ್ಷತ್ರಗಳಿವೆ. 400 ಶತಕೋಟಿ ನಕ್ಷತ್ರಗಳು ಜಸ್ಟ್ ಮಿಲ್ಕಿ ವೇ ಇದೆ. ಇಂಥ ಗ್ಯಾಲಕ್ಸಿಗಳು ಬ್ರಹ್ಮಾಂಡದಲ್ಲಿ ಒಂದು 12 ಟ್ರಿಲಿಯನ್ ಗ್ಯಾಲಕ್ಸಿಗಳಿವೆ. ನೀವು ಲೆಕ್ಕ ಹಾಕಿ, ನಾವು ಎಷ್ಟು ಸಣ್ಣ, ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂತ ನೀವೇ Oh, देख. ಇವರು ಕಲ್ಪನಾ ಚಾವ್ಲಾ ಎಲ್ಲಿ ಹೋದ್ರು? ಕೊಲಂಬಿಯಾ.
ಬಗ್ಗೆ ಮಾತಾಡಿದ್ರೆ ಎಂಡೇ ಇಲ್ಲ. ನಿಮಗೆ ಕುತೂಹಲ ಬರ್ತಾ ಇದ್ರೆ ನೀವು ಇನ್ನೂ ಒಂದು ಕೂರ್ತಿರಲ್ಲ ಬೇಕಾದ್ರೆ. ಅದೇ ನಮಗೆ ಇವಾಗ ಮತ್ತಿನ್ನೊಂದ್ಸತಿ ಬೇಕಾದ್ರೆ ಕ್ಲಾಸ್ ತಗೊಳ್ಳೋಣ. ನಿಮಗೆ ಇನ್ನ ಏನು ಇಂಟ್ರೆಸ್ಟ್ ಇದೆ ನೋಡಿ. ಇವ್ರಿಗೆ ಧೂಮಕೇತು ಬಗ್ಗೆ ಇಂಟ್ರೆಸ್ಟ್ ಇದೆ, ಮಿಲ್ಕಿ ವೇ ಗ್ಯಾಲಕ್ಸಿ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆ. ಅದ್ರ ಬಗ್ಗೆ ಬ್ಲ್ಯಾಕ್ ಹೋಲ್ಸಾ? ಓಕೆ ಓಕೆ, ಅದೆಲ್ಲ ಇಂಟ್ರೆಸ್ಟ್ ಇದೆ. ನಿಮಗೆ ಕುತೂಹಲ ಬೆಳೆಸ್ಕೊಳ್ತಾ ಹೋದರೆ ನಿಮಗೆ ಸೈನ್ಸಲ್ಲಿ ನೀವು ಆಟೋಮೆಟಿಕ್ ಆಗಿ ಸೈಂಟಿಸ್ಟ್ ಆಗ್ತೀರಾ. ಸೈಂಟಿಸ್ಟ್ ಆಗಬೇಕಂದ್ರೆ ಏನು ಮಾಡಬೇಕು? ಸೈನ್ಸ್ ಓದಬೇಕಲ್ಲ ನೀವು ಅಷ್ಟರಲ್ಲಿ ಇಂಟ್ರೆಸ್ಟ್ ತಗೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಸೈನ್ಸಲ್ಲಿ ಕುತೂಹಲ ಬರುತ್ತೆ. ನೀವು ಮುಂದೆ ಈ ಫೋಟೋದಲ್ಲಿ ನಿಮ್ಮ ಫೋಟೋ ಮಾಡಬಹುದು. ಥ್ಯಾಂಕ್ ಯು. ಇನ್ನೊಂದು ದಿವಸ ಶಿವ ಸರ್ ಒಂದು ದೊಡ್ಡ ಕ್ಲಾಸ್